ವೇದಿಕೆ ಮೇಲೆ ಒಂದು ಕುಸಿದು ಬಿದ್ದ ಒಂದು ನಟ ರವಿಚಂದ್ರನ್. ಅಷ್ಟಕ್ಕೂ ಏನಾಯಿತು? ಸೊ ಒಂದು ಡಿ ಕೆ ಶಿವಕುಮಾರ್ ಹಾಗೆ ಒಂದು ನಟ ರವಿಚಂದ್ರನ್ ತುಂಬ ಜನರು ಒಂದು ವೇದಿಕೆ ಮೇಲೆ ಭಾಗವಹಿಸಿರ್ತಾರೆ. ಆದರೆ ಒಂದು ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಒಂದು ಬರುತ್ತೆ. ಸೊ ಅಷ್ಟಕ್ಕೂ ಏನಾಯಿತು ರವಿಚಂದ್ರನ್ ರವರಿಗೆ? ಯಾಕೆ ಕುಸಿದು ಬಿದ್ದರು? ಸೊ ಅಷ್ಟಕ್ಕೂ ಏನಾಯಿತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಕಣ್ಣೀರನ್ನು ಹಾಕಿದ್ದಾರೆ ರವಿಚಂದ್ರನ್ ಪತ್ನಿ ಮತ್ತು ರವಿಚಂದ್ರನ್ ರವರ ಕುಟುಂಬ. ಅಷ್ಟಕ್ಕೂ ಏನಾಯಿತು ರವಿಚಂದ್ರನ್ ರವರಿಗೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಸೊ ಒಂದು ಕನ್ನಡ ಇಂಡಸ್ಟ್ರಿಗೆ ಹಲವಾರು ಒಂದು ಪಾಪ್ಯುಲರ್ ಸಿನಿಮಾಗಳನ್ನು ಕೊಟ್ಟಂಥ ಧೀರ. ಸೊ ಇತ್ತೀಚೆಗಷ್ಟೇ ಅವರ ಮೂವಿಗಳು ತುಂಬಾ ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದರೆ ರೀಮೇಕ್ ಅಂತಕ್ಕಂಥದ್ದನ್ನು ಯಾವಾಗ ಇವರು ಸ್ಟಾರ್ಟ್ ಮಾಡಿದ್ರು ಅವಾಗಿನಿಂದ ಇವರಿಗೆ ಒಂದು ಪಾಪ್ಯುಲರ್ ಅಂತಕ್ಕಂಥದ್ದು ಹೋಗೇ ಬಿಟ್ಟಿದೆ. ಸೊ ತುಂಬಾ ಒಂದು ಸಿನಿಮಾಗಳು ಡೌನ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ತುಂಬಾ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚಿದಂಥ ವ್ಯಕ್ತಿ. ಯಾಕಪ್ಪ ಅಂತಂದರೆ ಅಂದಿನ ಕಾಲದಲ್ಲಿ ಒಂದು ಪ್ರೇಮ ಲೋಕ ಅಂತಕ್ಕಂಥ ಸಿನಿಮಾಗಳನ್ನು ತೆಗೆದು ಒಂದು ಕನ್ನಡಿಗರ ಮನಸ್ಸಲ್ಲಿ ಉಳಿದಂಥ ವ್ಯಕ್ತಿ. ಸೊ ಒಂದು ಕ್ರೇಜಿ ಸ್ಟಾರ್ ಅಂತಕ್ಕಂಥದ್ದು ತುಂಬ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿತ್ತು ಅಂದಿನ ಕಾಲದಲ್ಲಿ. ಸೊ ತುಂಬಾ ತಮ್ಮ ಸರ್ವಸ್ವವನ್ನು ಒಂದು ಸಿನಿಮಾಗಾಗಿ ಮುಡಿಪಾಗಿಟ್ಟಂಥವ್ರು ಒಂದು ರವಿಚಂದ್ರನ್ ರವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಎಷ್ಟೋ ಸಾಲಗಳಾದರೂ ಕೂಡ, ಎಷ್ಟೋ ಒಂದು ಸಾಲ ಸೂಲಗಳಾದರೂ ಕೂಡ ಅವ್ದು ಯಾವುದನ್ನು ಲೆಕ್ಕಿಸಿಕೊಳ್ಳದೆ, ಸೊ ಎಷ್ಟೇ ಸಿನಿಮಾಗಳು ಒಂದು ಡೌನ್ಫಾಲ್ ಆಗಿ ಬಿದ್ದರೂ ಕೂಡ ಅದನ್ನು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಮತ್ತೆ ಒಂದು ಸಾಲಗಳನ್ನು ತೆಗೆದುಬಿಟ್ಟು ಮತ್ತೆ ಒಂದು ಸಿನಿಮಾ ಮಾಡೋಕ್ಕಂತಕ್ಕಂಥದ್ದು ಒಂದು ತುಂಬಾ ಒಂದು ಒಳ್ಳೆಯ ಗುಣ ಇರೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ನಾನೇನಾದರೂ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟೆ ಪಡಬೇಕು, ಸೊ ಕನ್ನಡ ಇಂಡಸ್ಟ್ರಿನ ಮತ್ತಷ್ಟು ಒಂದು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಒಂದು ರವಿಚಂದ್ರನ್ ಆಸೆ ಆಗಿತ್ತು. ಆ ಆಸೆಯಂತೆ ಅವರು ಸಾಧನೆಯನ್ನು ಕೂಡ ಇಂದಿಗೂ ಕೂಡ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ಕನ್ನಡದಲ್ಲಿ ಇಂಥ ನಟರು ಇರುವಾಗ. ಇನ್ನು ನೋಡಬೇಕಪ್ಪ ಅಂತಂದರೆ ವೇದಿಕೆ ಮೇಲೆ ಒಂದು ಅವರು ಅಂದರೆ ರವಿಚಂದ್ರನ್ ರವರು ಹಾಗೆ ಒಂದು ಇಂದಿನ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ರವರು ಹಲವರು ಒಂದು ಭಾಗಿಯಾಗಿರ್ತಾರೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರಬೇಕಾದ್ರೆ ಒಂದು ರವಿಚಂದ್ರನ್ ರವರ ಬಗ್ಗೆ ಕೂಡ ಮಾತನಾಡ್ತಾರೆ. ಸೊ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರು ಕೂಡ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಸಾಕು ನಮ್ಮ ಪುರಾಣ ಎಲ್ಲವೂ ಕೂಡ ಕೇಳೇ ಇರ್ತೀರಾ. ಸೊ ಎಲ್ಲ ಕಡೆ ಕೂಡ ಕೇಳೇ ಇರ್ತೀರಾ. ಯಾಕಪ್ಪ ಅಂತಂದ್ರೆ ನಾವು ರಾಜಕೀಯ ಬಿಟ್ಟು ಏನು ಜಾಸ್ತಿ ಮಾತನಾಡೋದಿಲ್ಲ. ಇನ್ನು ಅವ್ರಿಗೆ ಒಂದು ಅವರ ಮಾತುಗಳನ್ನು ಕೇಳಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಒಂದು ವೇದಿಕೆಯನ್ನು ರವಿಚಂದ್ರನ್ ರವರಿಗೆ ಬಿಟ್ಕೊಡ್ತಾರೆ. ಆಗ ರವಿಚಂದ್ರನ್ ರವರು ತುಂಬ ಚೆನ್ನಾಗಿ ಮಾತನಾಡ್ತಾ ಹೋಗ್ತಾರೆ. ಸೊ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಒಂದು ಬೀಳ್ಬಾರ್ದು. ಸೊ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲೋದನ್ನು ಕಲಿರಿ. ಸೊ ಯಾಕಪ್ಪ ಅಂತಂದರೆ ನನಗೆ ಆಗಿರುವಂಥ ಡೌನ್ಫಾಲ್ ಯಾವ ರೀತಿ ಇತ್ತಪ್ಪ ಅಂತಂದರೆ ನನ್ನ ಮನೆ ಮಠ ಎಲ್ಲವನ್ನ ಮಾರಿಕೊಂಡಿದ್ದೆ. ಸೊ ಒಂದು ಬೀದಿಗೆ ಬಂದುಬಿಟ್ಟಿದೆ, ನನ್ನ ಫ್ಯಾಮಿಲಿ ಕೂಡ ಬೀದಿಗೆ ಬಂದುಬಿಟ್ಟಿತ್ತು. ಆದರೆ ನಾನು ಸಿನಿಮಾವನ್ನು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಸೊ ಸಿನಿಮಾ ನನ್ನೂ ಕೂಡ ಕೈ ಬಿಟ್ಟಿಲ್ಲ ಅನ್ನೋ ಮಾತನ್ನು ರವಿಚಂದ್ರನ್ ರವರು ಹೇಳ್ತಾರೆ. ಸೊ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಗುರಿಯನ್ನು ಮಾತ್ರ ಬಿಡಬೇಡಿ ಅನ್ನೋ ಮಾತನ್ನು ಇಲ್ಲಿ ರವಿಚಂದ್ರನ್ ರವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ನಾನು ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಬಿಟ್ಟಿದ್ದಪ್ಪ ಅಂತಂದರೆ ನನ್ನ ಮನೆ ಮಠ ಎಲ್ಲವನ್ನು ಕಳೆದುಕೊಂಡ್ಬಿಟ್ಟು ಒಂದು ಕುಸಿದು ಬಿದ್ದಿದ್ದೆ. ಸೊ ಜೀವನದಲ್ಲಿ ಕುಸಿದು ಬಿದ್ದಿದೆ. ಆದರೆ ಆ ಕುಸಿದು ಬಿದ್ದಿದ್ರು ಕೂಡ ಮತ್ತೆ ಎದ್ದು ನಿಂತೆ ಅನ್ನೋ ಮಾತನ್ನು ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಒಂದು ಎದ್ದು ನಿಲ್ಲಬೇಕು. ಯಾಕಪ್ಪ ಅಂತಂದರೆ ಆ ಕುಸಿದು ಬಿದ್ದ ಸಂದರ್ಭದಲ್ಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ರು. ಆದರೆ ಮತ್ತೆ ನಾನು ಎದ್ದಿತ್ತೆ ಅನ್ನೋ ಮಾತನ್ನ ಒಂದು ರವಿಚಂದ್ರನ್ ಅವರು ಹೇಳ್ತಾರೆ. ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲೋದನ್ನ ಕಲ್ತ್ಕೊಳ್ಳಿ ಅನ್ನೋ ಮಾತನ್ನ ರವಿಚಂದ್ರನ್ ಅವರು ಹೇಳ್ತಾರೆ. ಈ ರವಿಚಂದ್ರನ್ ಅವರ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.